ಕೊನೆಗೂ ಬೋಟ್ ಹತ್ತುತ್ತಾ ಇದ್ದೀವಿ. ಕಾದು ಮುಕ್ಕಾಲು ಅವರ್ ಆಯ್ತು, ಹೆಚ್ಚು ಕಮ್ಮಿ. ಕಡೆಗೂ ಬೋಟಲ್ಲಿ ಕೂತ್ಕೊಂಡಿವಿ ಕಾವೇರಿ ನದಿನ ದಾಟಲಿಕ್ಕೆ. ಈ ಕಾವೇರಿ ನದಿ ದಾಟಿದ್ರೇನೆ ನಾವು ಎಲಿಫೆಂಟ್ ಕ್ಯಾಂಪ್ ನೋಡ್ಲಿಕ್ಕೆ. ನಮ್ಮವರೆಲ್ಲ ಹಾಯ್, ಹಲೋ, ಹಾಯ್ ಬಲ್ಲೋ, ಎಲ್ಲರೂ ಜೈ ಜಗನ್ನಾಥ್. ನೋಡಿ, ಈ ಕಾವೇರಿ ನದಿ ಬಂದ್ಬಿಟ್ಟು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದ್ರೆ, ಇದು ವಾಟರ್ ಬಂದ್ಬಿಟ್ಟು ಕಡಿಮೆ ಆದ್ರೆ ಯಾವುದೇ ಕಾರಣಕ್ಕೂ ಬೋಟ್ ಇಲ್ಲಿಂದ ಆ ಕಡೆಗೆ ಹೋಗಲ್ಲ. ನೋಡಿ ಎಷ್ಟು ಅದ್ಭುತ. ಮಗುವಾಗಿ ಹುಟ್ಟಿ ತಲಕಾವೇರಿಯಲ್ಲಿ ಇಲ್ಲಿ ಬ್ರಹ್ಮ ರಾಕ್ಷಸಿಯಾಗಿ ಹರಿತಾಳೆ. ಕೆಲವು ಟೈಮಲ್ಲಿ ಒಂದು ಸರಿ ನೋಡ್ಬಿಟ್ಟ ಅಂದ್ರೆ ಎಲ್ರಿಗೂ ಭಯ ಆಗುತ್ತೆ, ಮೈ ತುಂಬರುತ್ತೆ, ಅಷ್ಟು ಫೋರ್ಸ್ ನೀರು ಬರುತ್ತೆ ಕೆಲವು ಟೈಮಲ್ಲಿ. ನೋಡಿ ಅಲ್ಲಿ ಕಾಣ್ತಿದೆಯಲ್ಲ, ಸೊ ಅದೇ ನಾವು ಎಲಿಫೆಂಟ್ ಕ್ಯಾಂಪ್ಗೆ ದಡಕ್ಕೆ ಹೋಗ್ಬೇಕು. ಸುಮಾರು ಎಷ್ಟೊಂದು ಅಣ್ಣ, ಎಷ್ಟು ಬೋಟ್ ಇದಾವೆ ಆ ಕಡೆಯಿಂದ ಈ ಕಡೆಗೆ? ಬೋಟ್ 2 ಇದಾವೆ, 4 ಇದಾವೆ, 4 ಬೋಟು ಸರ್ವಿಸ್ ಕೊಡ್ತಾ ಇದೆ. ಮಳೆ ಚೆನ್ನಾಗಿರೋದ್ರಿಂದ ನದಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ನೋಡಿ. ಅದ್ಭುತ ದೃಶ್ಯ. ಇಲ್ಲಿಂದ ಜಸ್ಟ್ 2 ನಿಮಿಷ ಕೂಡ ಆಗಲ್ಲ, ಇಲ್ಲಿ 2ರಿಂದ 3 ನಿಮಿಷ ಅಷ್ಟೇ. ನೋಡಿ ನಮ್ಮರೆಲ್ಲ ಫುಲ್ ಎಂಜಾಯ್ಮೆಂಟ್ ಮಾಡ್ತಾರೆ. ನೋಡೋಣ, ಎಲಿಫೆಂಟ್ ಕ್ಯಾಂಪ್ ಒಳಗಡೆ ಹೋಗೋಣ. ನೋಡಿ ಇಲ್ಲಿಗೆ ಹೋಗ್ಬೇಕು ನಾವು ಒಳಗಡೆ. ಅಲ್ಲಿ ಎಲಿಫೆಂಟ್ ದುಬಾರೆ ಸಾಕಾನೆಗಳ ಕ್ಯಾಂಪ್ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ನೀರು ನೋಡ್ರಿ ಎಷ್ಟು ಫೋರ್ಸ್ ಬರ್ತಾ ಇದೆ. ಚೆನ್ನಾಗಿ ಮಳೆ ಆಗಿದೆ ನೋಡಿ. ಈ ಟೈಮಲ್ಲಿ ರಿವರ್ ರಾಫ್ಟಿಂಗ್ ಮಾಡ್ಲಿಕ್ಕಂತೂ ತುಂಬ ಅದ್ಭುತವಾಗಿರುತ್ತೆ. ಅಲ್ಲ, ರಿವರ್ ರಾಫ್ಟಿಂಗ್ ಸ್ಟಾಪ್ ಆಗಿದೆಯಾ? ಇದೆಯಾ? ಎಷ್ಟು ಚಾರ್ಜ್ ಗೊತ್ತಿಲ್ಲ. 300 ಪರ್ ಹೆಡ್, 800 ರೂಪಾಯಿ ಅಂತೆ ರಿವರ್ ರಾಫ್ಟಿಂಗು. 5 ಕಿಲೋಮೀಟ್ರಾ 7 ಕಿಲೋಮೀಟರ್ಸ್ ಕರ್ಕೊಂಡೋಗಿ. ಇಷ್ಟು ಫೋರ್ಸ್ ಇದ್ರೆ ಮಾತ್ರನೇ ನೀವು ರಿವರ್ ರಾಫ್ಟಿಂಗ್ ಆಡಲಿಕ್ಕೆ ಚೆನ್ನಾಗಿದೆ. ಭಾರಿ ಅದ್ಭುತ ಎಕ್ಸ್ಪೀರಿಯನ್ಸ್ ರಿವರ್ ರಾಫ್ಟಿಂಗು. ಅದಕ್ಕೆ ಧೈರ್ಯ ಬೇಕು, ಆಯಿತಾ? ಆಮೇಲೆ ಅವರ ಫೋಟೋ ವಿಡಿಯೋ ಎಲ್ಲ ಶೂಟ್ ಬೇಕಾದ್ರೆ ಮಾಡಿಕೊಡ್ತಾರೆ, ಅದ್ಭುತವಾಗಿ, ಏನು ತೊಂದರೆ ಇಲ್ಲ. ಆದರೆ ಜೀವನದಲ್ಲಿ ಒಮ್ಮೆ ರಿವರ್ ರಾಫ್ಟಿಂಗ್ ಆಡ್ಬೇಕಂತಂದರೆ ಇಲ್ಲಿ ಮತ್ತು ದಾಂಡೇಲಿಯಲ್ಲಿ ಕೂಡ ಅದ್ಭುತ ಜಾಗ ಇದೆ ರಿವರ್ ರಾಫ್ಟಿಂಗ್ಗೆ. ನೋಡಿ ಕಾವೇರಿ ಮೈ ತುಂಬಿ ಹರಿತಿದ್ದಾಳೆ. ಖುಷಿ ಆಗ್ತಾ ಇದೆ ನೋಡಲಿಕ್ಕೆ. ಬಂದ್ವಿ ಎಲ್ಲಿಗೆ? ದುಬಾರೆ ಸಾಕಾನೆ ಶಿಬಿರ, ದುಬಾರೆ ಎಲಿಫೆಂಟ್ ಕ್ಯಾಂಪ್. ನೋಡಿ ನಮ್ಮ ಬೋಟಿಂದ ಬರ್ತಾ ಇದ್ದಾರೆ ನಮ್ಮವರೆಲ್ಲ. ಪಾಪ ಇವ್ರ ಮಕ್ಕಳಿಗೋಸ್ಕರ ಕರ್ಕೊಂಬಂದಿದ್ದೀನಿ, ನೋಡಲಿ, ಖುಷಿಯಾಗಲಿ. ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾಯಿದೆ ನೋಡಿ ಕಾವೇರಿ ರಿವರು. ನಮ್ಮ KRS ಡ್ಯಾಮ್ಗಂತೂ ಅದ್ಭುತ ವಾಟರ್ ಸ್ಟಾಕ್ ಆಗ್ತಾಯಿದೆ. ಸೊ ಇಲ್ಲಿಂದ ನಾವು ಎಂಟ್ರಿ ಆಗಬೇಕು. ನೋಡೋಣ ಒಳಗಡೆ ಹೇಗಿದೆ, ಎಷ್ಟು ಆನೆಗಳಿದ್ದಾವೆ, ಯಾವ್ಯಾವ ಆನೆಗಳಿದೆ. ಮೈಸೂರು ದಸರಾ ಆನೆಗಳು ಕೂಡ ಇಲ್ಲಿದ್ದಾವೆ, ಯಾವುದಂತ ತೋರಿಸೋಣ. ಇಲ್ಲಿರ್ತಕ್ಕಂಥ ಆನೆಗಳು ಕೆಲವು ಮನುಷ್ಯರ ಮೇಲೆ ದಾಳಿ ಮಾಡಿರ್ತಾವಲ್ಲ, ಒಂಟಿ ಸಲಗ, ಆ ಆನೆಗಳು ಕೂಡ ಇಲ್ಲಿ ಬಂದು ಮಾವುತರು ಒಳಗಿಸಿ ಈ ಶಿಬಿರದಲ್ಲಿ ಇಟ್ಕೊಂಡಿರ್ತಾರೆ. ಆಮೇಲೆ ದಸರಾದಲ್ಲಿ ಅಂಬಾರಿ ಹೊರ್ತಕ್ಕಂಥ ಆನೆ ಆಗಿರ್ಬೋದು, ಪ್ರತಿಯೊಂದು ಆನೆಗಳು ಇಲ್ಲಿ 2ರಿಂದ 3 ಕ್ಯಾಂಪ್ ಇದೆ. ಇನ್ನೊಂದು ಆ ಕಡೆ ಮುಖರ್ತೆ ನಮ್ಮದು ಇದೆ. ಹುಣಸೂರು ಹತ್ರ ಒಂದು ಕ್ಯಾಂಪ್ ಇದೆ ಒಳಗಡೆ ಹೋದರೆ. ಆಮೇಲೆ ಶಿವಮೊಗ್ಗದ ಹತ್ರ ಒಂದು ಕ್ಯಾಂಪ್ ಇದೆ. ಸೊ ಒಂದೊಂದು ಕ್ಯಾಂಪಿಗೆ ಶಿಫ್ಟ್ ಮಾಡ್ತಾರೆ. ದಸರಾ ಟೈಮಲ್ಲಿ ಇವನ್ನ ಲಾರಿಯಲ್ಲಿ ಹಾಕ್ಕೊಂಬಿಟ್ಟು ತೊಗೊಂಬಂದು 1 ತಿಂಗಳು ಚೆನ್ನಾಗೆ ರಾಜನ ಥರ ಬೆಳೆಸಿ ಕಳಿಸ್ತಾರೆ. ನೋಡಿ ಈಗ ತೋರಿಸ್ತೀನಿ ನೋಡಿ. ಈ ಆನೆ ಹೆಸರು ಬಂದ್ಬಿಟ್ಟು ಹೇಮಾವತಿ. ಇವರೇ, ನೀವೇ ಮಾವುತ ಅಲ್ವಾ? ಅವರೇ ಮಾವುತ ಅವರು. ನೋಡಿ ಆಶೀರ್ವಾದ ಕೊಡ್ತಾ ಇದ್ದು ಮೇಡಮ್ ಅವರಿಗೆ.
ನಿಮಗೂ ಎಲಿಫೆಂಟ್ ಆನೆ ಮೇಲೆ ಆಶೀರ್ವಾದ ತಗೋಬೇಕಂದ್ರೆ ಬರ್ಬೋದು. ಇಲ್ಲಿ ನೋಡಿ ಒಳ್ಳೆ ಫೋಟೋ ಶೂಟು. ಕ್ಯಾಂಪ್ ನೋಡಿ ಎಷ್ಟು ಚೆನ್ನಾಗಿದೆ. ಆಲ್ರೆಡಿ ಒಂದ್ಸರಿ ಬಂದಿದ್ನಲ್ವಾ. ದಿನೇ 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 ಇಂಪ್ರೂವ್ಮೆಂಟ್ ಮಾಡ್ತಾರೆ ಟೂರಿಸಮ್ ಪ್ಲೇಸ್ಗಳನ್ನ. ಆಮೇಲೆ ಜನಗಳಿಗೆ ಅಟ್ರಾಕ್ಷನ್ ಆಗೋ ಥರ ಮಾಡ್ತಾರೆ. ಅಲ್ಲಿ ಚೆನ್ನಾಗಿದೆ ಅಂದರೆ ಜಾಗ, ಜನ ಬೇಗ ಬರ್ತಾರೆ. ಸೊ ನೋಡಿ ಸರ್, ಇದ್ರ ಹೆಸರೇನು ನೋಡಿ? ಅಯ್ಯಪ್ಪ. ಎಷ್ಟು ದೊಡ್ಡದಾಗಿದೆ ನೋಡ್ರಿ. ಅಪ್ಪ ಅಯ್ಯಪ್ಪ ಅಲ್ಲ, ಅಪ್ಪಪ್ಪ. ನೋಡಿದ್ರೆ ಏನಿಲ್ಲ, ನಮ್ಮ ಮೇಲೆ ಏನಾದ್ರು ಕಾಲಿಟ್ಬಿಟ್ರೆ ನೋಡ್ರಿ. ಇಲ್ಲಿ ಗಜರಾಜ ಯಪ್ಪ. ಏನು ನಮ್ಮನ್ನೇನು ಯಾಕೋ ಡಲ್ಲಾಗಿದೆ. ಖುಷಿ ಪಟ್ರ. ಊಟ ಕೊಡ್ತಾ ಇದ್ದಾರೆ ನೋಡಿ ಅದಕ್ಕೆ. ವಾ, ಉಂಡೆ ಉಂಡೆ ಕೊಡ್ತಾರೆ. ಅದಕ್ಕೆ ಇಷ್ಟು ಕೊಡಬೇಕು. ಎಷ್ಟು 8 ಏನೋ ಕೊಡ್ತಾರೆ ಒಂದು ಟೈಮಿಗೆ. ಊಟದ ಸಮಯ. ಊಟ ತಿನ್ನಿಸಿದ್ದಾರೆ. ನೋಡೋಣ ಈಗ. ಅಲ್ಲೊಂದು ಸ್ವಲ್ಪ ಗಜರಾಜ ಇದ್ದಾನೆ, ಅವನು ಹೇಗಿದ್ದಾನೆ ಅಂತ ಚೆಕ್ ಮಾಡೋಣ. ನೋಡ್ರಿ, ನಮ್ಮನ್ನು ಸ್ವಾಗತ ಮಾಡಲಿಕ್ಕೆ ನಿಂತಿರ್ತಾರಲ್ಲ ಆ ಥರ ನಿಂತಿದ್ದಾವೆ. ಬರ್ತಾರೆ ಅಂತೇಳ್ಬಿಟ್ಟು ಫೋಟೋ ಶೂಟು ಮಾಡಿಸ್ಕೊಳ್ಳೋರಿಗೆ ಎಲಿಫೆಂಟ್ ಜೊತೆಗೆ ಮಾಡಿಸಿದ ಜಾಗ. ಬಂಡೀಪುರದಲ್ಲಿ ಒಂದು ಆನೆ ಕಂಡ್ರೆ ಸಾಕು, ಒಳ್ಳೆ ಇದ್ರ ಥರ ಆಡ್ತಾ ಇರ್ತಾರೆ. ಬನ್ನಿ, ಇಲ್ಲಿ 10 ಆನೆಗಳಿದ್ದಾವೆ. ಯಾವ ಆನೆ ಜೊತೆ ನೀವು ಫೋಟೋ ತೆಗಿಸ್ಬೇಕು ನೋಡಿ. ಎಷ್ಟು ಅದ್ಭುತವಾಗಿ ದಸರಾ ಅಂಬಾರಿ ಓರ ಲೈನಿಗೆ ನಿಂತಿರ್ತಾವಲ್ಲ ಆಗ ನಿಂತಿದ್ದಾವೆ. ಒಂದೊಂದು ಆನೆಗೂ ಒಂದೊಂದು ಹೆಸರಿದೆ. ಆ ಒಂದೊಂದು ಆನೆನ ಅದೇ ಆ ಮಾವುತರುಗಳು ಮೇಂಟೈನ್ ಮಾಡ್ತಾರೆ. ಆಮೇಲೆ ಬೇರೆಯವ್ರು ಹೋದರೆ ಬಿಟ್ಕೊಳ್ಳಲ್ಲ, ಆ ಮಾವುತ್ರೆ ಪಳಗಿಸ್ಬೇಕು. ಇಲ್ಲ ಬೇರೆಯವ್ರು ಹೋಗ್ಬಿಟ್ಟು ಅಂದರೆ ಅವ್ರಿಗೆ ಸಿಟ್ಟು ಬಂದ್ಬಿಡುತ್ತೆ, ನಮ್ಮವ್ನು ಬಂದಿಲ್ಲ ಅಂತ ಹೇಳ್ಬಿಟ್ಟು. ಏನಿದ್ರ ಹೆಸರು ಏನಿದೆ? ಗೋಪಿ. ಅದು ಮಾಣಿಕ್ಯ. ಆ ಕಡೆದು ಜೈ ಮಾರ್ತಾಂಡ. ಆ ಕಡೆದು ಹರ್ಷ. ಇದು ನಂಜುಂಡ. ಅದು ಲಾಸ್ಟ್ ಮಾಸ್ತಿ. ನೋಡಿ, ಒಂದೊಂದು ಆನೆಗೂ ಒಂದೊಂದು ಹೆಸರಿದೆ. ಪಾಪ ಇವ್ರು ಇಷ್ಟು ಕಷ್ಟಪಡ್ತಾರೆ ಈ ಆನೆ ಕ್ಯಾಂಪಲ್ಲಿ. ಭಾಳ ಖುಷಿ ಆಗುತ್ತೆ. ಇಷ್ಟು ದೊಡ್ಡ ಆನೆನ ಇಷ್ಟು ಚಿಕ್ಕ ವಯಸ್ಸಲ್ಲೇ ಇವರು ಬಳಸ್ತಾರೆ ನೋಡಿ. ಏನಾದರೂ ನಾವು ಹೋದರೆ ಡೈರೆಕ್ಟಾಗೆ ನಾವು ಬೇರೆಯವ್ರಂತ ಅವ್ರಿಗೆ ಗೊತ್ತಾಗೋದು, ಸೊಣ್ಣಲ್ಲೇ ಎದ್ಬಿಸಾಗುತ್ತೆ ನಮ್ಮನ್ನು. ಫಸ್ಟ್ ಇಲ್ಲಿಂದ ಆಚೆ ಹೋಗು ಅಂತ ಹೇಳ್ಬಿಟ್ಟು ನೋಡಿ. ಜನಗಳಿಗೆ ಖುಷಿಯೋ ಖುಷಿ. ಯಾಕಂದರೆ ಒಂದೇ ಸರಿ ಇಷ್ಟು ಆನೆಗಳು ಒಟ್ಟಿಗೆ ನೋಡ್ಬೇಕಂತಂದರೆ ಕ್ಯಾಂಪಲ್ಲೇ ಬರಬೇಕು, ಬೇರೆ ಎಲ್ಲೂ ಆಗಲ್ಲ. ನೋಡ್ರಿ, ಇದರದ್ದು ಕ್ಯಾಂಪ್ನಲ್ಲಿ ಈ ಆನೆಗಳಿಗೆ ಕೊಡ್ತಕ್ಕಂಥ ಫುಡ್ ಇದೆಯಲ್ಲ, ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಲಕ್ಷಾಂತರ ರೂಪಾಯಿ ಖರ್ಚಾದ್ರೂ ಕೋಟ್ಯಾಂತರ ರೂಪಾಯಿ ನಮ್ಮ ಹತ್ರನೇ ಇಸ್ಕೊತಾರೆ. ಹೆಂಗೆ ಇಸ್ಕೊತಾರೆ? ನಮ್ಮ ಹತ್ರನೇ ಟಿಕೆಟ್ ರೂಪದಲ್ಲಿ ಇಸ್ಕೊತಾರೆ. ವೀಕೆಂಡಲ್ಲಿ ಬರ್ತಾರೆ ಜನ ಸುಮಾರು. ನೋಡಿ, ಒಬ್ಬರು ಪರ್ಸನ್ಗೆ 210 ರೂಪೀಸ್ ಅಂತಂದರೆ ದಿನಕ್ಕೆ ಇಲ್ಲಿ ಏನಿಲ್ಲ ಅಂದರೆ ವೀಕೆಂಡಲ್ಲಿ ಒಂದು ನನಗೆ ಗೊತ್ತಿರೋ ಪ್ರಕಾರನೇ ಒಂದು 10,000 ಜನ ಆದ್ರೂ ಮ್ಯಾಕ್ಸಿಮಮ್ಮು ಈ ಕ್ಯಾಂಪ್ನ ವಿಸಿಟ್ ಮಾಡಿ ಹೋಗ್ತಾರೆ. ಇನ್ನು ಶನಿವಾರ ಭಾನುವಾರ ಬಿಟ್ಬಿಡಿ, ಇನ್ನು ಉಳಿದ 5 ದಿನದಲ್ಲಿ ಆಯಿತಾ. ನೀವು ಅದೇ ಥರ ತಿಂಗಳಿಗೆ 4 ವಾರದಲ್ಲಿ ಕಂಪ್ಯಾರಿಸನ್ ಮಾಡಿದ್ರೆ ಎಷ್ಟು ದುಡ್ಡು ಕಲೆಕ್ಷನ್ ಆಗುತ್ತೆ ನೀವೇ ಲೆಕ್ಕ ಹಾಕ್ಕೊಳ್ಳಿ ಮೈಂಡಲ್ಲಿ. ಭಾಳ ಅದ್ಭುತವಾದ ಜಾಗ. ಒಮ್ಮೆ ಬಂದು ಭೇಟಿ ಕೊಡ್ರಿ. ಕುಶಾಲನಗರದಿಂದ 15 ಕಿಲೋಮೀಟ್ರ್ ಇದೆ ದುಬಾರೆ ಕ್ಯಾಂಪ್. ಇಲ್ಲಿ ಜಂಗಲ್ ರೆಸಾರ್ಟ್ ಕೂಡ ಇದೆ. ಕಾವೇರಿ ರಿವರ್ನ ದಾಟ್ಕೊಂಡು ಹೋಗ್ಬೇಕು. ಅದ್ಭುತ ಜಾಗ. ಜಂಗಲ್ ರೆಸಾರ್ಟಲ್ಲಿ ಸ್ಟೇ ಆಗಿಬಿಟ್ರೆ ನಾವು ಇಲ್ಲಿಂದ ನಡ್ಕೊಂಬರ್ಬೋದು. ಆನೆ ಕ್ಯಾಂಪಿಗೆ ಅವರೇ ಕರ್ಕೊಂಬರ್ತಾರೆ, ಅದೇ ಜೀಪ್ಗಳಿದೆ. ಭಾಳ ಅದ್ಭುತ ಜಾಗ. ನೀರು ಜಾಸ್ತಿ ಇದ್ದರೆ ಮಾತ್ರ ಬೋಟ್ ಬರಲಿಕ್ಕೆ ಸಾಧ್ಯ. ನೀರು ಕಡಿಮೆ ಆಯ್ತಂದರೆ ಬೋಟ್ ಸ್ಟಾಪ್ ಮಾಡ್ತಾರೆ. ಕ್ಯಾಂಪು ಜನ ಬಂದಿರೋರೆಲ್ಲ ವಾಪಸ್ ಹೋಗ್ತಾರೆ. ಕೆಲವ್ರು ನೋಡಲೇಬೇಕಂತ ಬರೋರು ರಿವರ್ನ ಕ್ರಾಸ್ ಮಾಡಿ ನಡ್ಕೊಂಬರ್ತಾರೆ. ಆವಾಗ ಅನಾಹುತಗಳು ಮಾಡ್ಕೊತಾರೆ. ಯಾಕಂದರೆ ಕಣ್ಣಾರೆ ನಾನೇ ಕಂಡಿದ್ದೀನಿ ನೋಡಿ. ಇಲ್ಲಿಂದ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣುತ್ತೆ ನೋಡ್ರಿ. ನೀವು ಬೆಳಗ್ಗೆನೇ ಬಂದರೆ ಆನೆಗೆಲ್ಲ ಸ್ನಾನ ಮಾಡಿಸೋದೆಲ್ಲ ನೋಡ್ಬೋದು. 7-7:30ಗೆಲ್ಲ ಬಂದರೆ. ಇಷ್ಟೊತ್ತಲ್ಲಿ ಬಂದರೆ ಹಾಲಿಗೆ ಸ್ನಾನ ಆಗಿ ಊಟ ಕೊಡ್ತಾ ಇದ್ದಾರೆ. ನೀವು ಸ್ನಾನ ಮಾಡುವಾಗ ಬಂದ್ರಂತೂ ಅದ್ಭುತ ಪಿಕ್ಚರು. ಅವ್ರ ಮಾವತ್ರ ನಾನು ಸ್ವಲ್ಪ ಮಾತಾಡಿಸಿ ಹೇಳಿದ್ರೆ ಸೊಣ್ಣಲಿಂದನೇ ನಿಮಗೂ ಸ್ನಾನ ಮಾಡಿಸ್ತಾರೆ. ಅಷ್ಟು ಚೆನ್ನಾಗಿರುತ್ತೆ. ನಾವು ನೋಡಿದ್ವಲ್ಲ ಬಂದಾಗ. ಭಾಳ ಚೆನ್ನಾಗಿರುತ್ತೆ. ಬೆಳಗ್ಗೆನೇ ಬರಬೇಕು.
7 ಗಂಟೆಗೇ ಇಲ್ಲಿರಬೇಕು.